ನಮ್ಮ ದೇಶದ ಮಿಡಲ್ ಕ್ಲಾಸ್ ಜನ ಯಾವಾಗಲೂ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲೇ ಇರ್ತಾರೆ. ಅಂದ್ರೆ ನಾವು ಮಿಡಲ್ ಕ್ಲಾಸ್ ಜನ ಜೀವನ ಇಡೀ ಬರೀ ಕ್ರೆಡಿಟ್ ಕಾರ್ಡ್ ಲೋನ್ ಅಂತೆ ಹೌಸಿಂಗ್ ಲೋನ್ ಅಂತೆ ಎಜುಕೇಶನ್ ಲೋನ್ ಅಂತೆ EMI ಅಂತ ಹೇಳ್ಬಿಟ್ಟು ಸಾಕಷ್ಟು ದುಡ್ಡನ್ನ ನಾವು ಕಟ್ತಾ ಇರ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ ನಾವು ದುಡಿಯೋ ಆದಾಯಕ್ಕಿಂತ EMI ಕಟ್ಟೋದೇ ತುಂಬಾ ಜಾಸ್ತಿ ಆಗಿದೆ. ಇದರಿಂದ ನಾವು ಮಿಡಲ್ ಕ್ಲಾಸ್ ಜನ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ದೀವಿ. ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ಒಳಾಕ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಬಂದಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಏನಪ್ಪ ಇವತ್ತು ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ನಾವು ಮಧ್ಯಮ ವರ್ಗದ ಜನರು ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ ನಾವು ಮಾಡೋ 8 ಮಿಸ್ಟೇಕ್ಸ್, ನಮ್ಮ ಜೀವನದಲ್ಲಿ ಮಾಡೋ ಅಂತ 8 ಮಿಸ್ಟೇಕ್ಸ್ನ, ಫೈನಾನ್ಷಿಯಲ್ ದೊಡ್ಡ ಮಿಸ್ಟೇಕ್ಸ್ನ ನಾವು ಮಾಡ್ತಾ ಇದೀವಿ. ಅದನ್ನ ಸರಿ ಮಾಡ್ಕೋಬೇಕಂತ ಹೇಳಿದ್ರೆ ಯಾವ ತರ, ಮತ್ತೆ ಆ 8 ಸ್ಟೆಪ್ಸ್ ನಾವು ಯಾವ್ದಾದ್ರು ತಪ್ಪು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಇವತ್ತು. ನಾನು ನಿಮ್ಮೆಲ್ಲರಿಗೂ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟ ಬೀಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ ಎಷ್ಟು ಜನ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀರಾ ಹೇಳಿ? ನಮ್ಮ ದೇಶದಲ್ಲಿ ಇವಾಗವರೆಗೂ ಕೇವಲ 18% ಜನ ಇನ್ಶೂರೆನ್ಸ್ನ ಮಾಡ್ಕೊಂಡಿದ್ರು. 18% ಮಾತ್ರ ಹೆಲ್ತ್ ಇನ್ಶೂರೆನ್ಸ್ನ ಅಪ್ಲೈ ಮಾಡಿದ್ರು. ಆದರೆ ಕೋವಿಡ್ ಬಂದ ಮೇಲಂತೂ ಸ್ವಲ್ಪ ಇನ್ಕ್ರೀಸ್ ಆಯಿತು. 37% ಜನ ಹೆಲ್ತ್ ಇನ್ಶೂರೆನ್ಸ್ನ ಮಾಡ್ಕೊಂಡಿದ್ದಾರೆ. ನಿಮಗೆ ಗೊತ್ತು, ಕೋವಿಡ್ ಬಂದಿದ್ದಾಗ ಎಲ್ಲರೂ ಎಷ್ಟು ಕಷ್ಟ ಬಿದ್ದಿರಾ, ಹಾಸ್ಪಿಟ್ಲ್ಗೆಲ್ಲ ಎಷ್ಟು ಖರ್ಚಾಯಿತು ಅಂತ ಹೇಳ್ಬಿಟ್ಟು. ಇದರಿಂದ ಸುಮಾರು ಜನ ಅವಾಗ ಅಂದ್ಕೊಂಡ್ರು, ನಾವೊಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡ್ಕೊಂಡಿದ್ದಿದ್ರೆ ಆ ಟೈಮಲ್ಲಿ, ಒಂದು ಕೋವಿಡ್ ಟೈಮಲ್ಲಿ ನಮ್ಗೆ ಎಷ್ಟೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇದ್ದಿದ್ದು 18% ಬಿಫೋರ್ ಕೋವಿಡ್. ಆದರೆ ಕೋವಿಡ್ ಆದಮೇಲೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸುಮಾರು ಜನಕ್ಕೆ ಅವೇರ್ನೆಸ್ ಬಂತು. ಇಲ್ಲಪ್ಪ, ನಾವು ಒಂದು ಹೆಲ್ತ್ ಏನಾದರೂ ಆದರೆ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದಿದ್ರೆ ಈ ಪ್ಯಾಂಡಮಿಕ್ ಟೈಮಲ್ಲಿ ನಾವು ಒಂದು ಸೇವ್ ಆಗಿರೋದು ನಮ್ಮ ಮನಿ ಅಂತ. ಅದಕ್ಕೋಸ್ಕರ ಅದಾದ್ಮೇಲೆ ಜನ ಆಫ್ಟರ್ ಕೋವಿಡ್ 37% ಜನ ಹೆಲ್ತ್ ಇನ್ಶೂರೆನ್ಸ್ನ ಮಾಡ್ಕೊಂಡಿದ್ದಾರೆ. ಆದರೆ ನನಗೆ ಒಂದು ಮಾತ್ರ ಅರ್ಥ ಆಗಲ್ಲ. ಯಾಕಂದ್ರೆ ನಾವು ಮಧ್ಯಮ ವರ್ಗದ ಜನರು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ, ಸೇವಿಂಗ್ ಬಗ್ಗೆ, SIP, ಮ್ಯೂಚುವಲ್ ಫಂಡ್ಸು ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋಕ್ಕಂತೂ ಯಾವತ್ತೂ ಅನ್ಕೊಳ್ಳಲ್ಲ. ಆದರೆ ನಮಗೆ ಬೇರೆ ವಸ್ತುಗಳಿಗೆ ಖರ್ಚು ಮಾಡೋದಕ್ಕೆ ಮಾತ್ರ ಮೊದಲು ದುಡ್ಡನ್ನ ಖರ್ಚು ಮಾಡ್ತೀವಿ. ನೋಡಿ, ಇಲ್ಲಿಂದಾನೇ ನಮ್ಮ ಮಧ್ಯಮ ವರ್ಗದ ಮಾಡುವ ದೊಡ್ಡ ಮಿಸ್ಟೇಕ್ಸು ಇಲ್ಲಿಂದಾನೇ ಆರಂಭ ಆಗೋದು. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಂಡು ಹೋಗ್ತೀನಿ ಯಾವ 8 ಮಿಸ್ಟೇಕ್ಸ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮೊದಲನೇ ಎಕ್ಸಾಂಪಲ್ ಏನಪ್ಪ ಅಂತ ಹೇಳ್ತಾ ಇರೋದಂದ್ರೆ ಹಾಸ್ಪಿಟಲೈಸೇಷನ್. ಎಲ್ಲರಿಗೂ ಗೊತ್ತು, ಒಂದು ಫ್ಯಾಮಿಲಿ ಅಂತ ಹೇಳಿದ್ಮೇಲೆ ದೊಡ್ಡವರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಏಜ್ ಆಗಿರೋರು ಇರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ. ಆದರೆ ಒಬ್ರು ಯಾರಾದರೂ ಮನೇಲಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಯಾರಾದರೂ ಒಬ್ರು ಏನಾದರೂ ಹಾಸ್ಪಿಟಲೈಸ್ ಆಗಿಬಿಟ್ರೆ ಎಷ್ಟು ಖರ್ಚಾಗುತ್ತೆ. ಇವಾಗ ಸುಮ್ಮನೆ ಜಸ್ಟ್ ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಡು ಬರ್ಬೇಕಂದ್ರೆ 2,000 to 3,000 rupees ಮೆಡಿಸಿನ್ಸು, ಕನ್ಸಲ್ಟೇಷನ್ಸು, ಅದು ಇದು ಅಂತ ಹೇಳ್ಬಿಟ್ಟು 2,000 to 3,000 rupees ನಾವು ಖರ್ಚು ಮಾಡ್ತೀವಿ ಜಸ್ಟ್ ಒಂದು ವಿಸಿಟ್ಗೆ ಅಂತಾನೆ ಹೇಳ್ಬೋದು. ಆದರೆ ನಾವೇನು ಮಾಡ್ತೀವಿ, ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿರಲ್ಲ. ಅಕಸ್ಮಾತ್ ಯಾರಿಗೋ ಒಬ್ರು ಮನೇಲಿ ಏಜ್ ಆಗಿರೋರು ಇರ್ತಾರೆ, ತುಂಬ ಸೀರಿಯಸ್ ಆಗಿರುತ್ತೆ, ಅವ್ರಿಗೆ ಹಾಸ್ಪಿಟಲೈಸ್ ಮಾಡಲೇಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಮಾಡಿರೋಂಥ ಸೇವಿಂಗ್ಸು ಮೀನ್ಸ್ ನಮ್ಮ ಹತ್ರ ಇರೋ ದುಡ್ಡು ಪ್ರತಿಯೊಂದನ್ನು ನಾವು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದೇ ನೀವು ಆವಾಗ ಅಂದ್ಕೊಳ್ಬೋದು, ನೀವು ಹಾಸ್ಪಿಟಲೈಸ್ ಅವ್ರು ಕೇಳ್ತಾರೆ ನಿಮಗೆ, ಸರ್ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ಮಾಡ್ಕೊಂಡು, ಅವಾಗ ನಾವು ಮಾಡ್ಕೊಂಡಿರಲ್ಲ. ಏನು ಪ್ರಯೋಜನ ಹೇಳಿ? ಅಷ್ಟು ಅರ್ನಿಂಗ್ಸ್, ಅಷ್ಟು ವರ್ಷ ಕಷ್ಟ ಬಿದ್ದು ಮಾಡಿರುವಂಥ ಸೇವಿಂಗ್ಸ್ನ ನಾವು ಒಂದೇ ಸಲ ಹಾಸ್ಪಿಟ್ಲಿಗೆ ಹಾಕಬೇಕು. ಎಲ್ಲರಿಗೂ ಗೊತ್ತು, ಇವಾಗ ಹಾಸ್ಪಿಟಲ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅನ್ ಈಸಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ದುಡ್ಡು ಎಷ್ಟಂದ್ರೆ ಅಷ್ಟು ಖರ್ಚಾಗ್ತಾನೆ ಇರುತ್ತೆ. ನೀರು ಖರ್ಚಾದಂಗೆ ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ. ಅದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಜಸ್ಟ್ ಒಂದು 500 to 1,000 rupees ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗುತ್ತೆ. ಅದೇ ಒಂದು ಫ್ಯಾಮಿಲಿಲಿ ನಾವು ಇವಾಗ ಜಸ್ಟ್ ಎಕ್ಸಾಂಪಲ್ ಹೇಳ್ತೀವಿ, ಒಂದು ಹೋಟ್ಲಿಗೆ ಹೋಗಿರೋ 500 ಇಂದ 1,000 ರೂಪಾಯಿ ಒಂದು ಖರ್ಚು ಮಾಡ್ತೀವಿ ನಾವು. ಅದೇ ಒಂದು 500 ರೂಪಾಯಿಂದ 1,000 ರೂಪಾಯಿವರೆಗೂ ಒಂದು ಏಜ್ ಆಗಿರೋರ್ಗು, ಇಲ್ಲ ಮನೇಲಿ ಯಾರಾದರೂ ತುಂಬಾನೇ ಹೆಲ್ತ್ ಯಾವಾಗಲೂ ಅಪ್ಸೆಟ್ ಆಗ್ತಾ ಇರುತ್ತೋ ಅವ್ರಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ರೆ, ನೀವು ಈ ಹಾಕಿರೋ ಸೇವಿಂಗ್ಸ್ ಎಲ್ಲ ಸೇವ್ ಆಗಿರೋದ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನೀವು ಕ್ಲೇಮ್ ಮಾಡ್ಕೋಬೋದಾಗಿತ್ತಾ? ನೋಡಿ, ಇದು ಮಾಡೋ ಅಂತ ಮೊದಲನೇ ಮಿಸ್ಟೇಕ್. ನಾವು ಏನಪ್ಪಾ ಅಂತ ಹೇಳಿದ್ರೆ, ನಾವು ಹೆಲ್ತ್ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಆದರೆ ಬೇರೆ ಎಲ್ಲದಕ್ಕೂ ನಮ್ಮ ಹತ್ರ ದುಡ್ಡು ಖರ್ಚು ಮಾಡೋಕ್ಕೆ ದುಡ್ಡಿರುತ್ತೆ. ಆದರೆ ನಮಗೆ ಮಾತ್ರ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು 500 to 1,000 rupees ತಿಂಗಳಿಗೆ ನಾವು ಕಟ್ಟೋದಿಲ್ಲ. ನೋಡಿ, ನಾವು ಮಾಡೋ ಅಂತ ಮೊದಲನೇ ಮಿಸ್ಟೇಕ್ ಇದೆ.
ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತೀನಿ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಒಬ್ರು ಏಜ್ ಆಗಿರೋರು ಇಲ್ಲ ಅಂದ್ರೆ ಯಾರಾದ್ರೂ ತುಂಬಾ ಹುಷಾರಿರೋ ಅವ್ರಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡ್ಕೊಂಡ್ರೆ ನಿಮ್ಮ ದುಡ್ಡು ಸೇವಿಂಗ್ ಕೂಡ ಆಗುತ್ತೆ. ಇದು ಮೊದಲನೇದಾಯ್ತು. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಮನೇಲಿ ಮದುವೆ, ಮನೇಲಿ ಹುಡುಗಂದಾದ ಆಗಿರ್ಲಿ ಇಲ್ಲ ಹುಡುಗಿದಾಗಿ ಆಗಿರ್ಲಿ, ಯಾರ್ದಾದ್ರೂ ಮನೇಲಿ ಮದುವೆ ಅಂತ ಹೇಳಿದ್ರೆ ನಾವು ತುಂಬಾ ಅದ್ದೂರಿಯಾಗಿ ಮಾಡೋದಕ್ಕೆ ಹೋಗ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಒಂದು ಇನ್ವಿಟೇಷನ್ ಕಾರ್ಡ್ನ ಮಾಡಿಸ್ತೀವಿ. ಆ ಇನ್ವಿಟೇಷನ್ನ ನಾವು ಏನಪ್ಪ ಮಾಡೋದು, ಒಂದು 5,000 ರೂಪಾಯಿದು, 10,000 ರೂಪಾಯಿದು ಇಲ್ಲ 3,000 ರೂಪಾಯಿದು ಜಸ್ಟ್ ಒಂದು ಕಾರ್ಡು. ಆ ಕಾರ್ಡ್ ಎಷ್ಟು ದಿನ ಇರುತ್ತೆ ಹೇಳಿ? ಒಂದು 2 ಡೇಸ್ ಇರುತ್ತೆ. ಆ 2 ಡೇಸ್ ಆದ್ಮೇಲೆ ನಾವು ಎಂಥವ್ರಿಗೆ ಎಲ್ಲಾರ್ಗು ಕೊಟ್ಟು ಹೋಗಿರ್ತೀವಿ. ಆ 2 ಡೇಸ್ ಆದ್ಮೇಲೆ ಅದು ವೇಸ್ಟಾ? ನಾವು ಮಾಡಿರೋಂಥ ಇನ್ವೆಸ್ಟ್ಮೆಂಟ್ ಅದು ವೇಸ್ಟು. ಆಮೇಲೆ ನಾವು ಮದುವೆಲಿ ಏನು ಮಾಡ್ತೀವಿ, ತುಂಬ ಖರ್ಚು ಮಾಡೋಕೆ ನೋಡ್ತೀವಿ. ಹುಡುಗನ ಕಡೆಯವ್ರು ಏನು ಅನ್ಕೊಳ್ತಾರೋ, ಹುಡುಗಿ ಕಡೆಯವ್ರು ಏನು ಅನ್ಕೊಳ್ತಾರೋ, ರಿಲೇಷನ್ ಏನು ಅನ್ಕೊಳ್ತಾರೋ, ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೊಳ್ತಾರೋ, ಇಲ್ಲಪ್ಪ ನಾವು ಅವ್ರು ಹಿಂಗೆ ಮಾಡಿದ್ರು ಮದುವೆ ಅವ್ರಿಗಿಂತ ನಾವು ಜೋರಾಗಿ ಮಾಡಬೇಕು. ಇದಕ್ಕೋಸ್ಕರ ನಾವೇನು ಮಾಡ್ತೀವಿ, ಲೋನ್ ತೊಗೊಳ್ತೀವಿ. ಲೋನ್ ತೊಗೊಂಡು ನಮ್ಮ ಇನ್ಕಮ್ಗಿಂತ ನಮ್ಮ EMIನೇ ಜಾಸ್ತಿ ಆಗೋಗಿರುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಪಟ್ಟಿಗೆ ನಾವು ಲೋನ್ ತೊಗೊಂಡ್ಬಿಟ್ಟು ಒಂದು ಮದುವೆ ಮಾಡಿರ್ತೀವಿ. ಮದುವೆ ಮಾಡಿ, ನಾನು ಮಾಡಬೇಡಿ ಅಂತಲ್ಲ ಹೇಳ್ತಾ ಇರೋದು, ಒಂದು ಲಿಮಿಟಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ. ಯಾರಿಗೋ ಮೆಚ್ಚಕ್ಕೆ ಹೋಗ್ಬಿಟ್ಟು ನೀವು ಯಾಕೆ ಲೋನ್ ತೊಗೊಂಡ್ಬಿಟ್ಟು ಆ ಲೋನಿನ ಮಧ್ಯದಲ್ಲಿ ನೀವು ಯಾಕೆ ಸಿಕ್ಕಾಕೊಳ್ತೀರಾ? ಮಾಡೋದು 2 ದಿನ ಅದ್ಧೂರಿಯಾಗಿ ಮದುವೆ, ಖುಷಿಯಾಗಿ ಮಾಡಿ, ನಿಮಗೆ ಹೆಂಗಾಗುತ್ತೋ ಹಂಗೆ ಮಾಡಿ. ಆದರೆ ವೇಸ್ಟ್ ಖರ್ಚನ್ನ ಮಾಡಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಒಂದು ಲಿಮಿಟಲ್ಲಿ ಒಂದು ಖರ್ಚು ಮಾಡೋದನ್ನ ಮಾಡ್ಕೋಬೇಕು. ಯಾರಿಗೋ ಮೆಚ್ಚಕ್ಕೆ ಹೋಗ್ಬಿಟ್ಟು ನಾವು ಸಾಲದ ಹೊಣೆಯಲ್ಲಿ ನಾವು ಬಿದ್ದು ಜೀವನ ಪೂರ್ತಿ ನಾವೇ ಸಾಲ ಕಟ್ಕೊಂಡೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಒಂದು ಸ್ಮಾಲ್ ಬಜೆಟಲ್ಲಿ ಚೆನ್ನಾಗೆ ಮದುವೆನ ಮಾಡಿ ಅಂತ ಹೇಳ್ತೀನಿ. ನಾವು 3ನೇ ಮಿಸ್ಟೇಕ್ ಏನಪ್ಪ ಮಾಡೋದಂತ ಹೇಳಿದ್ರೆ, ಎಜುಕೇಷನ್ ಲೋನ್ನ ತೊಗೊಂಡ್ಬಿಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಇವಾಗ ಮಕ್ಳಿಗೆ ಓದಿಸ್ಬೇಕಂತ ಹೇಳಿದ್ರೆ, ಇಲ್ಲಪ್ಪ ನಾವು US ಅಲ್ಲೇ ಓದಿಸ್ಬೇಕು, ನಾವು ಫಾರಿನ್ ಕಂಟ್ರೀಸಲ್ಲೇ ನಮ್ಮ ಮಕ್ಕಳು ಓದಬೇಕು ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಏನು ಮಾಡ್ತಾರೆ, ಸುಮಾರು ಜನ 50 ಲಕ್ಷವರೆಗೂ ಲೋನ್ ತೊಗೊಂಡ್ಬಿಡ್ತಾರೆ. ತೊಗೊಂಡ್ಬಿಟ್ಟು ನನ್ನ ಮಗಳು ಅಲ್ಲಿ ಚೆನ್ನಾಗಿ ಓದ್ತಾಳೆ, ನನ್ನ ಮಗ ಅಲ್ಲಿ ಚೆನ್ನಾಗಿ ಓದ್ತಾನೆ, ಒಳ್ಳೆ ಸ್ಕೋಪ್ ಇರುತ್ತೆ ನೆಕ್ಸ್ಟ್ ಅಲ್ಲಿಂದ ಓದ್ಕೊಂಡು ಬಂದರೆ ಅಂತ ಹೇಳ್ಬಿಟ್ಟು ತುಂಬ ಜನ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಲೋನ್ ತೊಗೊಂಡಿರ್ತಾರೆ. ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲೋನ್ ತೊಗೊಂಡಿರ್ತೀರಾ, ಎಲ್ಲ ಓದ್ಕೊಂಡು ಬಂದಿರ್ತಾರೆ. ನೆಕ್ಸ್ಟು ಇಲ್ಲಿ ಬಂದು ಒಂದು ನಮ್ಮ ಕರ್ನಾಟಕದಲ್ಲೇ ಇರಲಿ ಇಲ್ಲ ನಮ್ಮ ಇಂಡಿಯಾದಲ್ಲಿ ಎಲ್ಲೇ ಒಂದು ಜಾಬಿಗೆ ಸೇರ್ಕೊಂಡಿದ್ರು, ಸ್ಟಾರ್ಟಿಂಗ್ ಒಂದು 40,000 50,000 ರೂಪಾಯಿವರೆಗೂ ಸ್ಯಾಲ್ರಿ ಕೊಡ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಇಷ್ಟೇ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಆದರೆ ತಂದೆ ತಾಯಿಗಳು 50 60 ಲಕ್ಷ ಸಾಲ ತೊಗೊಂಡಿರ್ತಾರೆ. ಅವ್ರು ಕೊಡೋ ಸ್ಯಾಲ್ರಿಗೆ ಅದು EMIನ ಎಷ್ಟು ವರ್ಷ ತೀರಿಸ್ಬೇಕು ಹೇಳಿ? ಅದ್ರ ಬದಲು ಬೇಡ, ನಮ್ಮ ಇಂಡಿಯಾದಲ್ಲೇ ಸಾಕಷ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ಗಳಿದೆ, ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ಗಳಿದೆ, ಒಳ್ಳೆ ಕಾಲೇಜಸ್ಗಳಿದೆ. ಅಫೋರ್ಡಬಲ್ ಪ್ರೈಸಸಲ್ಲೂ ಕೂಡ ಸುಮಾರು ಕಾಲೇಜಸ್ ಕೂಡ ರನ್ ಆಗ್ತಾ ಇದೆ. ಇವಾಗಲೂ ಮಾಡಿಸಿ ಮಕ್ಕಳಿಗೆ. ಇವಾಗ ಟ್ರೆಂಡಿಂಗ್ ಏನಾಗ್ತಾ ಇದೆ, ನೆಕ್ಸ್ಟ್ AI ಬರ್ತಾ ಇದೆ. AI ಗೊತ್ತು ಎಲ್ಲರಿಗೂ, ಟ್ರೆಂಡಿಂಗ್ ಇವಾಗ ಅದೇ ನಡೀತಾ ಇರೋದು. ಅದು ಬರ್ತಾ ಇದೆ, ಕೋಡಿಂಗ್ ಬರ್ತಾ ಇದೆ, ಅದನ್ನು ಕಲಿಸಿ. ಇವಾಗ ಏನು ನೆಕ್ಸ್ಟ್ ಜನ್ರೇಷನ್ಗೆ ಏನು ಬೇಕೋ ಅದನ್ನು ಓದಿಸಿ. ಒಳ್ಳೆ ಸ್ಕೋಪ್ ಇದೆ. ನಾವು ಅಂದ್ಕೊಳ್ತೀವಿ, ಫಾರಿನಲ್ಲಿ ಓದ್ಬಿಟ್ಟು ಬಂದ್ಬಿಟ್ರೆ ನಾವು ಇಷ್ಟು ಲಕ್ಷ ಸಂಪಾದನೆ ಮಾಡ್ಬೋದು. ಅಷ್ಟು ಬೇಡ, ನಮ್ಮ ಇಂಡಿಯಾದಲ್ಲೇ ಬೇಕಾದಷ್ಟೇ ಇದೆ ಅಂತಲೇ ಹೇಳ್ಬೋದು. ಕಲಿಯೋದಕ್ಕೆ ತುಂಬ ಇದೆ. ಇವಾಗ ನಡೀತಿರೋದು ನೋಡಿ, AI ಇದೆ, ಕೋಡಿಂಗ್ ಇದೆ, ಪ್ರತಿಯೊಂದೂ ಅವ್ರು ಏನರಲ್ಲಿ ಟ್ಯಾಲೆಂಟಲ್ಲಿದ್ದಾರೆ ಅದನ್ನು ಪ್ರೋತ್ಸಾಹಿಸಿ, ಅದನ್ನು ಮುಂದೆ ತೊಗೊಂಡ್ಬಂದು ನಾವು ಎಜುಕೇಷನ್ ಲೋನ್ ಅಂತ ತೊಗೊಂಡ್ಬಿಟ್ಟು ಜೀವನ ಇಡೀ ಅವ್ರು ತೊಗೊಂಡ್ಬರೋದು 50,000ನೋ 60,000 ಸ್ಯಾಲ್ರಿಲಿ ನಾವು 50 ಲಕ್ಷ 60 ಲಕ್ಷ ತೀರ್ಸೋದು ಯಾವಾಗ ಹೇಳಿ? ಆಮೇಲೆ ಅದು ಇಂಟ್ರೆಸ್ಟ್ ಎಷ್ಟು ಬೀಳುತ್ತಂತೆ ಅಂದ್ಕೊಳ್ಳಿ. ಅದಕ್ಕೋಸ್ಕರ ನಮ್ಮ ಇಂಡಿಯಾದಲ್ಲೇ ಸಾಕಷ್ಟು ಇನ್ಸ್ಟಿಟ್ಯೂಷನ್, ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ. ಇಲ್ವಾ? ನಿಮ್ಮ ಮನೇಲಿ ಏನಾದರೂ ಹುಡುಗಿ ಇದೆಯಾ, ಅವಳಿಗೆ ಏನಾದರೂ ಫ್ಯಾಷನ್ ಡಿಸೈನಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೋಡಿ, ಒಂದು ಬುಟಿಕ್ ರನ್ ಮಾಡ್ಬೋದು, ಅವ್ರದ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು, ಅವ್ರದ್ದೇ ಒಂದು ಬ್ರ್ಯಾಂಡ್ ಕ್ಲೋತ್ಸ್ನ ಕ್ರಿಯೇಟ್ ಮಾಡ್ಬೋದು. ನೋಡಿ ಎಷ್ಟೊಂದು ಆಪ್ಷನ್ಸ್ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನೋಡಿ, ಇದೊಂದು 3rd ಮಿಸ್ಟೇಕ್ ಮಾಡ್ತಾ ಇದೀವಿ ನಾವೆಲ್ಲರೂ. ನೆಕ್ಸ್ಟ್ ನಾವು 4ನೇ ಮಿಸ್ಟೇಕ್ ಏನಪ್ಪ ಮಾಡೋದು ಅಂತ ಹೇಳಿದ್ರೆ, ಟಿವಿಲಿ ಆ್ಯಡ್ಗಳು ತೋರಿಸ್ತಾ ಇರ್ತಾರೆ. ನೋಡಿ ಹೊಸ ಮೊಬೈಲ್ ಬಂತು, iPhone 16 ಬಂತು, ನೆಕ್ಸ್ಟ್ ಇವಾಗ 15 Pro ಆಗಿದೆ, ನೆಕ್ಸ್ಟ್ 16 ಬರುತ್ತೆ. ಯಾವುದೋ ಒಂದು ಬ್ಲೂಟೂತ್ ತೋರಿಸಿದ್ರೆ 56 70 ಇಂಚು 60 ಇಂಚು ಟಿವಿಗಳು ತೋರಿಸ್ತದೆ. ಹೊಸ ಟಿವಿ ಬಂದಿದೆ, ಮತ್ತೆ ಹೊಸ ಫ್ರಿಡ್ಜ್ ಬಂದಿದೆ, ಹೊಸ ವಾಷಿಂಗ್ ಮಿಷಿನ್ ಬಂದಿದೆ, ಬ್ಲೂಟೂತ್ ಬಂದಿದೆ, ಸ್ಪೀಕರ್ಸ್ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ ಅಂತ ಹೇಳ್ಬಿಟ್ಟು ಟಿವಿ ಆ್ಯಡ್ಗಳು ನೋಡ್ತಾ ಇರ್ತೀವಿ. ಹೋಗೋಣ, ಹೋಗ್ಬಿಟ್ಟು EMIಲೆಲ್ಲ ತೊಗೊಂಡ್ಬಿಡೋಣ. ಏನು ಜಸ್ಟ್ EMI ತಿಂಗ್ಳಿಗೆ 1-2 ಸಾವಿರ ರೂಪಾಯಿ ಕಟ್ಟೋದಾ? ಕಟ್ಕೊಂಡು ಆದರೆ ಹೋಯ್ತು ಬಿಡು, ಅದೇ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, EMIಲೆ ಎಲ್ಲ ತೊಗೊಂಡ್ಬಿಡ್ತೀವಿ. ತಿಂಗಳಾದರೆ
ತಗೊಳ್ಳೋವಾಗ ಗೊತ್ತಾಗಲ್ಲ, ತಿಂಗಳು ಬಂದರೆ ಗೊತ್ತಾಗುತ್ತೆ. ಯಾಕಂದರೆ ಅಷ್ಟೊಂದು ಸಾಮಾನು ತೊಗೊಂಡ್ಬಿಟ್ರೆ, ನಾವು ಅಷ್ಟೊಂದು ಐಟಮ್ಗಳು ಮನೆಗಂತ ತೊಗೊಂಡ್ಬಿಟ್ರೆ ನಮ್ಮ ಆದಾಯಕ್ಕಿಂತ EMIನೇ ಕಟ್ಟೋದ್ರಲ್ಲಿ ಆಗೋಗಿರುತ್ತೆ. ನೋಡಿ, ಇದು ಒಂದು ತುಂಬ ದೊಡ್ಡ ಮಿಸ್ಟೇಕ್ ಮಾಡೋದು. ತೊಗೊಳ್ಳೋವಾಗ ಗೊತ್ತಾಗಲ್ಲ, ಖುಷಿಯಾಗಿ ತೊಗೊಂಡ್ಬಿಡ್ತೀವಿ ಮನೆಗೆ. ಆದರೆ ತಿಂಗಳ 1ನೇ ತಾರೀಕು 2ನೇ ತಾರೀಕು ಬಂದರೆ EMI ಕಟ್ಟಬೇಕು, ಇಂಟ್ರೆಸ್ಟ್ ಇರುತ್ತೆ. ನಾವು ತೊಗೊಳ್ಳೋದು ಸುಮ್ಮನೆ ಎಷ್ಟೊಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವೊನ್ನೇ ಒಂದೊಂದು ಪ್ರಾಡಕ್ಟ್ಸ್ ತೊಗೊಳ್ತೀವಿ, ವಿತ್ ಇಂಟ್ರೆಸ್ಟ್ ಇರುತ್ತೆ. ನಾವು ತೊಗೊಳ್ಳೋ ಪ್ರಾಡಕ್ಟ್ಗಿಂತ ಇಂಟ್ರೆಸ್ಟೇ ಜಾಸ್ತಿ ಆಗೋಗಿರುತ್ತೆ. ನೋಡಿ, ಇದೊಂದು ದೊಡ್ಡ ಮಿಸ್ಟೇಕ್ಸ್ನ ನಾವು ಮಾಡೋದು. ನೆಕ್ಸ್ಟ್ ನಾವು 5ನೇ ಮಿಸ್ಟೇಕ್ ಏನಪ್ಪ ಮಾಡೋದು ಅಂತ ಹೇಳಿದ್ರೆ, ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ಬೇಕು, ಬ್ರ್ಯಾಂಡೆಡ್ ಶೂ ಬೇಕು. ಬ್ರ್ಯಾಂಡೆಡ್ ಅಂತ ಹೇಳಿದ್ಮೇಲೆ ಎಷ್ಟು ಕಾಸ್ಟ್ಲಿ ಇರುತ್ತೆ ನಿಮ್ಮೆಲ್ಲರಿಗೂ ಗೊತ್ತು. ಏನು ಕ್ರೆಡಿಟ್ ಕಾರ್ಡ್ ಇದೆ, ಹೋಗೋಣ ಬ್ರ್ಯಾಂಡೆಡ್ ಬಟ್ಟೆ ತೊಗೋಣ, ಬ್ರ್ಯಾಂಡೆಡ್ ಶೂ ತೊಗೋಣ, ಸ್ವೈಪ್ ಮಾಡಿದ್ರೆ ಆಗೋಯ್ತು. ಆದರೆ ಆ ಬ್ರ್ಯಾಂಡೆಡ್ ಬಟ್ಟೆ ಎಷ್ಟು ಕಾಸ್ಟ್ಲಿ ಇರುತ್ತೆ. ಹಾಕ್ಕೊಳ್ಳಿ, ಬ್ರ್ಯಾಂಡೆಡ್ ಬಟ್ಟೆ ಹಾಕೋಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಹಾಕ್ಕೊಳ್ಳಿ ಬ್ರ್ಯಾಂಡೆಡ್ ಬಟ್ಟೆ. ಆದರೆ ನಮ್ಮ ಇನ್ಕಮ್ಮು ಅಷ್ಟಿರಬೇಕಲ್ಲ. ನಾವೊಂದು ಬ್ರ್ಯಾಂಡೆಡ್ ಒಂದು 10,000, 15,000, 20,000 ಅಂತ ಇರುತ್ತೆ ಒಂದು ಡ್ರೆಸ್, ಒಂದು ಮೆನ್ಸ್ ವೇರ್ ಆಗಿರಲಿ, ವುಮೆನ್ಸ್ ವೇರ್ ಆಗಿರಲಿ. ನಾವು ನಮ್ಮ ಇನ್ಕಮ್ಮೇ ಅಷ್ಟು ತಿಂಗಳಿಗಿರಲ್ಲ, ಆದರೆ ನಾವು ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ. ಅದನ್ನು ನಾವೇನು ಮಾಡ್ತೀವಿ, ನಾವು ಬ್ರ್ಯಾಂಡೆಡ್ ಶೂ ತೊಗೋಬೇಕು, ನಾವು ಬ್ರ್ಯಾಂಡೆಡ್ ಅದು ತೊಗೋಬೇಕು, ಬಟ್ಟೆಗಳು ತೊಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬ್ರ್ಯಾಂಡೆಡ್ ಅಂತ ಹೋಗ್ತೀವಿ. ಅಮೌಂಟ್ ಅದರಲ್ಲೂ ಎಷ್ಟು, ನಾವು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ತೀವಿ. ಮತ್ತೆ ಏನಾಗುತ್ತೆ, ನೆಕ್ಸ್ಟ್ ತಿಂಗಳು ಬಂದಿದ ತಕ್ಷಣ ನಾವು ಅದ್ರ ವಿತ್ ಇಂಟ್ರೆಸ್ಟ್ ಕೂಡ ಕಟ್ಟಬೇಕಾಗುತ್ತೆ. ನೋಡಿ, ಅದು ಕೂಡ ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತೀವಿ. ವಿತೌಟ್ ಬ್ರ್ಯಾಂಡೆಡ್ ಕೂಡ ಸುಮಾರು ಬಟ್ಟೆಗಳಿದೆ, ಒಳ್ಳೊಳ್ಳೆ ಬಟ್ಟೆಗಳಿದೆ, ಅದು ಕೂಡ ವೇರ್ ಮಾಡ್ಬೋದಲ್ವ, ಅದು ಕೂಡ ಚೆನ್ನಾಗಿರುತ್ತಲ್ಲ. ಬ್ರ್ಯಾಂಡ್ ತಗೋಬೇಡಿ ಅಂತೆಲ್ಲ ಹೇಳ್ತಾ ಇರೋದು ನಾನು, ತಗೊಳ್ಳಿ. ನಾವು ಅಷ್ಟು ನಮ್ಮ ಇನ್ಕಮ್ ಅಷ್ಟು ಇದ್ದಾಗ ನಾವು ತಗೋಬೋದು ಅಂತ. ನೆಕ್ಸ್ಟ್ ನಾವು ಮಾಡೋ 6ನೇ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಹೊಸ ಕಾರ್ ಬಂತು, ಇಲ್ಲ ಒಂದು ಹೊಸ ಬೈಕ್ ಲಾಂಚ್ ಆಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಕನ್ಸಿರುತ್ತಲ್ವ, ಒಂದು ಕಾರ್ ತಗೋಬೇಕಪ್ಪ, ಒಂದು ಬೈಕ್ ತಗೋಬೇಕಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಒಂದೇ ಸಲ ಒಂದು ಹೊಸ ಕಾರ್ ತಗೋಬೇಕಂದ್ರೆ 15 to 18 lakhs 20 lakhsವರೆಗೂ ಒಂದು ಕಾರ್ ಆಗುತ್ತೆ. ಅದಕ್ಕೆ EMI ತಗೊಳ್ತೀವಿ. EMI ಎಷ್ಟು ಇಂಟ್ರೆಸ್ಟ್ ಬೀಳುತ್ತೆ, ಒಂದು 15 ಲಕ್ಷ ಎಕ್ಸಾಂಪಲ್ ಅಂದ್ಕೊಂಡ್ರು ಒಂದು ಕಾರು ವಿತ್ ಇಂಟ್ರೆಸ್ಟು ನಾವು ಲೆಕ್ಕ ಹಾಕೊಂಡೋದ್ರೆ ಅಟ್ ದ ಎಂಡ್ ಎಷ್ಟಾಗ್ಬೋದು ಅಮೌಂಟು, ನಾವು ಕಾರ್ ರೇಟ್ಗಿಂತನೂ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ಫೈನಾನ್ಷಿಯಲ್ ಮಿಸ್ಟೇಕ್ಸು ಮಾಡೋಕ್ಕೆ ಹೋಗ್ಬಿಡಿ. ಕಾರ್ ತೊಗೋಬೇಕಂತ ಇದ್ದೀರಾ, EMI ನಮ್ಗೆ ಅಷ್ಟೊಂದು ಆಗಲ್ಲ, ಎಷ್ಟೊಂದು ಇಂಟ್ರೆಸ್ಟ್ ಬೀಳುತ್ತೆ ಅಲ್ವಾ. ಅದಕ್ಕೊಂದು ಬೆಸ್ಟ್ ಆಪ್ಷನ್ ಕೂಡ ಇದೆ. ಏನು ಮಾಡಿಬಿಡಿ, ಯೂಸ್ಡ್ ಕಾರ್ಸ್ ಅಂತ ಇರುತ್ತೆ. ತುಂಬ ಅಂತ ಹೇಳ್ಬಿಟ್ಟು ತುಂಬ ಹಳೇದು ಅಂತಲ್ಲ, ಜಸ್ಟ್ 1 year ಯೂಸ್ ಮಾಡಿರ್ತಾರೆ, ಜಸ್ಟ್ ಒಂದು 2 years ಒಳಗಡೆ ಯೂಸ್ ಆಗಿರೋಂಥ ಕಾರ್ಸ್ನ ನೋಡಿ, ಆಕ್ಸಿಡೆಂಟ್ ಫ್ರೀ ಆಗಿರೋ ಕಾರ್ಸ್ನ ನೋಡಿ. ಆಮೇಲೆ ತುಂಬಾ ಕಮ್ಮಿ ರನ್ ಆಗಿರುತ್ತೆ, ಕೇವಲ ಒಂದು 15,000 20,000 ಅಷ್ಟು, ಒಂದು 30,000 ಓಡಿಸಿರ್ತಾರೆ ಗಾಡಿ. ಆ ಥರ ಗಾಡಿಗಳು ನೋಡಿ. ಯಾಕಂತ ಹೇಳಿದ್ರೆ ಆ ಥರ ಸೆಕೆಂಡ್ ಯೂಸ್ಡ್ ಕಾರ್ಸ್ ನೀವು ತೊಗೊಂಡಿದಾಗ ನಿಮಗೆ EMI ಕೂಡ ಕಮ್ಮಿ ಬೀಳುತ್ತೆ. ಆಮೇಲೆ ನಿಮಗೆ ಎಕ್ಸ್ಪೆನ್ಸಸ್ ಅಂತೂ ತುಂಬಾ ಕಮ್ಮಿ ಬೀಳುತ್ತೆ. ನೋಡಿ, ಈ ಆಪ್ಷನ್ ಕೂಡ ಇದೆ ಅಂತಲೇ ಹೇಳ್ಬೋದು. ನಾವೆಲ್ಲನೂ ಹೊಸದೇ ತೊಗೊಳ್ತೀವಪ್ಪ, ನಾವು ಅಷ್ಟೊಂದು, ಯಾಕಂತ ಹೇಳಿದ್ರೆ ನಾವು ಅಷ್ಟು ಅಫೋರ್ಡ್ ಮಾಡೋದಕ್ಕಾಗಲ್ಲ. ಆದರೆ ನಾವು ಏನು ಮಾಡ್ತೀವಿ, ತೊಗೊಂಡ್ಬಿಟ್ಟಿರ್ತೀವಿ. ತೊಗೊಂಡಾದ್ಮೇಲೆ ನಮ್ಗೆ ಯಾವಾಗ EMI ಕಟ್ಟೋಕ್ಕಾಗಲ್ಲ, ಆವಾಗ ಮತ್ತೆ ಇನ್ನೊಂದು ಕಡೆ ಮತ್ತೆ ಇನ್ನೊಂದು EMI ಅಂತೆ, ಇನ್ನೊಂದು ಲೋನ್ ಅಂತೆ. ಈ ಥರ ನಾವು ಒಂದೊಂದಾಗಿ ಒಂದೊಂದು ಲೋನ್ ತೊಗೊಳ್ತಾನೆ ಇದ್ರೆ ನಮ್ಮ ಇನ್ಕಮ್ಗಿಂತ ಏನು ಹೇಳಿ, ನಾವು ಕಟ್ಟೋ EMIನೇ ಜಾಸ್ತಿ ಇರುತ್ತೆ. ಸಾಕಾರ ಅಂತ ಹೇಳ್ತೀವಿ, ಆಫ್ಟರ್ 2 years ನಾವೇನಾದರೂ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಪ್ರೈಸ್ ಅದು ಸಿಗಲ್ಲ, ಪ್ರೈಸ್ ಡೌನ್ ಆಗ್ತಾನೆ ಇರುತ್ತೆ. ನೀವು ಏನೇ ವಸ್ತು ತೊಗೊಳ್ಳಿ, ಒಂದ್ಸಲಿ ಒಂದು ಟಿವಿನೇ ಆಗಿರಲಿ, ಫ್ರಿಜ್ಜೇ ಆಗಿರಲಿ, ಒಂದು ಕಾರೇ ಆಗಿರಲಿ, ಒಂದು ಬೈಕೇ ಆಗಿರಲಿ, ಒಂದ್ಸಲಿ ಶೋರೂಮಿಂದ ಆಚೆ ಬಂದಮೇಲೆ ಅದು ಯೂಸ್ಡ್ ಅಂತಾನೆ ಹೇಳ್ಬೋದು. ಪ್ರೈಸ್ ಅಂತೂ ಡ್ರಾಪ್ ಆಗ್ತಾನೆ ಇರುತ್ತೆ. ಇವಾಗ ಒಂದು 10 ಲಕ್ಷ ಕಾರ್ ಇದೆ ಅಂತ ಹೇಳಿದ್ರೆ ಆಫ್ಟರ್ 2 to 3 years ಆದಮೇಲೆ ಅದನ್ನು ನಿಮಗೆ ಒಂದು 5 lakhs 4 lakhs ಹಾಗೆ ಕೇಳ್ತಾರೆ. ನೀವು ಎಷ್ಟೇ ಯೂಸ್ ಮಾಡಿರಲಿ, ಇಲ್ಲಾಂದರೆ ಎಷ್ಟೇ ಕಿಲೋಮೀಟರ್ಸು ನೀವು ರನ್ನೇ ಮಾಡಿರಲ್ಲ, ಒಂದು 5,000 10,000 ಓಡಿಸಿದ್ರು ಅಷ್ಟೇ, ನಿಮಗೆ ಪ್ರೈಸಸ್ ಮಾತ್ರ ಯಾವಾಗಲೂ ಕಮ್ಮಿನೇ ಆಗ್ತಾ ಹೋಗುತ್ತೆ, ಅಂತೂ ಪ್ರೈಸಸ್ ಮಾತ್ರ ಜಾಸ್ತಿ ಆಗಲ್ಲ ಕಾರ್ಗಳು. ಅದಕ್ಕೆ ನಾನು ಹೇಳ್ತೀನಿ, ಕಾರ್ ತಗೋಬೇಕಾ, ಒಂದು ಯೂಸ್ಡ್ ಕಾರ್ಸು ಚೆನ್ನಾಗಿರೋ ಅಂಥದ್ದು, ಕಮ್ಮಿ ಓಡಿರೋ ಅಂಥ ಕಾರ್ನ ಬೈ ಮಾಡಿ ಅಂತ ಹೇಳ್ತೀನಿ. ನಾವು ಮಾಡೋ ನೆಕ್ಸ್ಟ್ 7ನೇ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತೀವಿ ಅಲ್ವಾ. ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದಾಗ ನಾವು ಎಲ್ಲೋ ಒಂದು ಶಾಪಿಂಗ್ ಅಂತ ಹೋಗಿರ್ತೀವಿ, ಎಲ್ಲೋ ಒಂದು ಕಡೆ ಹೋಗಿರ್ತೀವಿ. ಏನು ಮಾಡ್ತೀವಿ, ಒಂದು 10,000 ರೂಪಾಯಿದು ಏನೋ ಒಂದು ಪ್ರಾಡಕ್ಟ್ನಾದರೂ ಇಲ್ಲ ಒಂದು ವಸ್ತುನ ನೋಡಿರ್ತೀವಿ. ನಾವು ಅದನ್ನೇನು ಅಂದ್ಕೊಳ್ತೀವಿ, ಒಂದು 10,000 ರೂಪಾಯಿ ಅಲ್ವಾ, ಕ್ರೆಡಿಟ್ ಕಾರ್ಡ್ ಇದೆ, ಸ್ವೈಪ್ ಮಾಡ್ಬಿಟ್ಟು ತೊಗೊಂಡ್ಬಿಡು, ತಿಂಗಳ ಕಟ್ಕೊಂಡೋದ್ರೆ ಆಯ್ತಪ್ಪ ಬಿಡಪ್ಪ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ. ಆದರೆ ತಿಂಗಳಿಗೆ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಗೊತ್ತಾ, ನಾವು ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೀವಿ, ಅಪ್ ಟು 40% ಇಯರ್ಲಿ ನಾವು ಇಂಟ್ರೆಸ್ಟ್ನ ಕಟ್ತೀವಿ. ತಿಂಗಳಿಗೆ ಒಂದು 3 ಇಂದ 3.5% ಇಂಟ್ರೆಸ್ಟೇ ಬೀಳ್ತಾ ಇರುತ್ತೆ.
ಅದೇ ಕೈಯಿಂದ ಒಂದು 10,000 ರೂಪಾಯಿ ಎಣಿಸ್ಬಿಟ್ಟು ಕೊಡಿ. ಆವಾಗ ಕೈಯಲ್ಲಿ ದುಡ್ಡು ಕೊಡುವಾಗ ಅನ್ಸುತ್ತೆ ಈ ಪ್ರಾಡಕ್ಟ್ ನಾನು ತಗೊಳ್ಳೋ ಬೇಡೋ ಅಂತ. ಯಾಕೆ ಹೇಳಿ, ಕೈಯಿಂದ ಕಾಸು ಎಣಿಸ್ತೀವಲ್ಲ ಅವಾಗ ಅನ್ಸುತ್ತೆ ನಮಗೆ ಅದ್ರ ಮನಿ ವ್ಯಾಲ್ಯೂ ಏನಂತ ಹೇಳ್ಬಿಟ್ಟು. ಅದೇ ಕ್ರೆಡಿಟ್ ಕಾರ್ಡ್ ತೊಗೊಂಡು ಸ್ವೈಪ್ ಮಾಡಿದ್ರೆ ದುಡ್ಡು ಏನು ಕೈಯಲ್ಲಿರಲ್ಲ, ಏನು ಸ್ವೈಪ್ ಮಾಡು ದುಡ್ಡಲ್ಲಿ ಹೋಗುತ್ತೆ, ತಿಂಗಳ ಕಟ್ಕೊಂಡು ಹೋಗು. ಆದರೆ ಇಂಟ್ರೆಸ್ಟ್ ಕಟ್ಟುವಾಗ ನಮಗೆ ಎಷ್ಟು ಹೆವಿ ಅನ್ಸುತ್ತೆ ನೋಡಿ. ಇದು ಕೂಡ ಒಂದು ದೊಡ್ಡ ಫೈನಾನ್ಷಿಯಲ್ ಮಿಸ್ಟೇಕ್ಸ್ನ ನಾವು ಮಧ್ಯಮ ವರ್ಗದ ಜನರು ಎಲ್ಲರೂ ಮಾಡ್ತಾ ಇರೋದು ನೋಡಿ. ನಾನು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಬೇಡಿ ಅಂತ ಹೇಳಲ್ಲ, ಯೂಸ್ ಮಾಡಿ. ಆದರೆ ಒಂದು ಟೈಮ್ ಪೀರಿಯಡ್ ಇರುತ್ತೆ, ಒಂದು 35 ಡೇಸು 45 ಡೇಸ್ ಒಳಗಡೆನೆ ಅಮೌಂಟ್ ಕಟ್ಟಬೇಕಂತ. ಅದ್ರ ಒಳಗಡೆನೆ ಕಟ್ಟಿದ್ರೆ ನಿಮ್ಮ ಲೈಫು ಆರಾಮಾಗಿರುತ್ತೆ. ನಾವು ತುಂಬಾ ಎಕ್ಸೀಡ್ ಮಾಡ್ಕೊಂಡ್ಬಿಟ್ರೆ ಮೀನ್ಸ್ ನಮ್ಮ ಇನ್ಕಮ್ಗಿಂತ ನಾವು EMIನೇ ಕ್ರೆಡಿಟ್ ಕಾರ್ಡ್ ಲೋನೇ ಜಾಸ್ತಿ ಕಟ್ಬೇಕಂತ ಹೇಳಿದ್ರೆ ಅಷ್ಟು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾವುದಕ್ಕೂ ಸಿಕ್ಕಾಕೊಳಕ್ಕೆ ಹೋಗ್ಬಿಡಿ. ಒಂದು ಟೈಮ್ ಲಿಮಿಟ್ ಇದೆ, ಯೂಸ್ ಮಾಡಿ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಾನು, ಯೂಸ್ ಮಾಡಿ, ಒಂದು ಲಿಮಿಟಲ್ಲಿ ಮಾಡ್ಕೊಳ್ಳಿ. ನಿಮ್ಗೆ ಆಗಲ್ಲಪ್ಪ, ನನಗೆ ಎಲ್ಲೋದ್ರೂ ಸ್ಕ್ರ್ಯಾಚ್ ಮಾಡಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಅಂಥವ್ರು ದಯವಿಟ್ಟು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ನಿಮ್ಮ ಪರ್ಚೇಸಿಂಗ್ ಒಂದು ಲಿಮಿಟ್ ಇಲ್ಲ ಅಂತ ಹೇಳ್ಬಿಟ್ರೆ ದಯವಿಟ್ಟು ಕ್ರೆಡಿಟ್ ಕಾರ್ಡ್ನ ತೊಗೊಂಡ್ಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ನಾಳೆ ದಿನ ಮಂತ್ಲಿ ಕಟ್ಟಬೇಕಂದಾಗ ನೀವು ಅದಕ್ಕೆ ಕಷ್ಟ ಬೀಳಕ್ಕೆ ಹೋಗ್ಬಿಡಿ. ಅದಕ್ಕೋಸ್ಕರ ಅದ್ರ ಬದಲು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋಂಥವ್ರು ಒಂದು ಲಿಮಿಟಾಗೆ ಒಂದು ನೋಡಿ ಮಾಡಿ ಖರ್ಚನ್ನ ಮಾಡಿ. ಹಾಗೆ ಯಾಕಂದರೆ ತಿಂಗಳಾದರೆ EMI ಕಟ್ಟಲೇಬೇಕು, ವಿತ್ ಇಂಟ್ರೆಸ್ಟ್ ಕಟ್ಟಲೇಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಟೈಮ್ ಲಿಮಿಟ್ ಒಳಗಡೆ ನೀವು ಪೇ ಮಾಡಿದ್ರೆ ನೀವು ಆರಾಮಾಗಿರ್ತೀರ, ಲೈಫು ಕೂಡ ಆರಾಮಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ. ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋಂಗಿದ್ರೆ ಒಂದು ಟೈಮ್ಲಿ ಕರೆಕ್ಟಾಗಿ ಕಟ್ಕೊಂಡು ಹೋದರೆ ಸ್ವಲ್ಪ ಕಮ್ಮಿ ಖರ್ಚಲ್ಲಿ ಮಾಡ್ಕೊಂಡೋದ್ರೆ ನಿಮಗೆ ಬೋನಸ್ ಪಾಯಿಂಟ್ಸ್ ಅಂತ ಸಿಗ್ತಾ ಇರುತ್ತೆ. ಅದನ್ನು ಬೋನಸ್ ಪಾಯಿಂಟ್ಸ್ನ ಕೂಡ ನೀವು ಯೂಸ್ನ ಮಾಡ್ಕೋಬೋದಲ್ವಾ. ನಾವು 8ನೇ ಮಿಸ್ಟೇಕ್ ಏನಪ್ಪ ಮಾಡೋದಂತ ಹೇಳಿದ್ರೆ, ನಾವು ಹಾಲಿಡೇ ಲೋನ್ಸ್ ಅಂತ ತೊಗೊಂಡ್ಬಿಡ್ತೀವಿ. ದುಬೈಗೆ ಹೋಗ್ಬೇಕು, ಮಲೇಷ್ಯಾಗೆ ಹೋಗ್ಬೇಕು, ಸಿಂಗಾಪುರ್ಗೆ ಹೋಗ್ಬೇಕು, ಮಾಲ್ಡೀವ್ಸ್ಗೆ ಹೋಗ್ಬೇಕು, ಅಲ್ಲೋಗ್ಬೇಕು, ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಫ್ಯಾಮ್ಲಿಗೆಲ್ಲ ಕರ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಒಂದು ಟೂರ್ನ ಪ್ಲ್ಯಾನ್ ಮಾಡಿಬಿಡ್ತೀವಿ. ನಮ್ಮ ಅಫೋರ್ಡ್ ಆಗಲ್ಲ, ಆದರೂ ನಾವೇನು ಮಾಡ್ತೀವಿ, ಹಾಲಿಡೇ ಲೋನ್ಸ್ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟು ನಾವು ಫುಲ್ ಎಂಜಾಯ್ ಮಾಡ್ಬಿಟ್ಟು ಬರ್ತೀವಿ. ಆದರೆ ಎಲ್ಲ ಮುಗಿದ್ಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಲೋನ್ ಕಟ್ಟಲೇಬೇಕಾ, ತಿಂಗಳಿಗೆ ಒಂದು 5,000 ರೂಪಾಯಿ ಕಟ್ಟಬೇಕಾ, ಅದನ್ನು ನೋಡಿ ಎಷ್ಟು ಬರ್ಡನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹೋಗಿ ಫಾರಿನ್ ಟ್ರಿಪ್ಸ್ಗೆ ಹೋಗ್ಬೇಡಿ ಅಂತ ಅಲ್ಲ ಹೇಳ್ತಾ ಇರೋದು ನಾನು. ಒಂದು ಸೇವಿಂಗ್ಸ್ನ ಮಾಡ್ಕೊಳ್ಳಿ ಫಸ್ಟು. ನಾನೇನಪ್ಪ ಅಂತ ಹೇಳಿದ್ರೆ ನೋಡಿ, ಮೊದಲಿಗೆ ನೀವೆಲ್ಲ ಫಸ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಕಮ್ಮಿ ಆಗೋದಕ್ಕೆ. ಮತ್ತು ಒಂದು SIPಲಿ ಹಾಕಿ, ಅಮೌಂಟು ಮ್ಯೂಚುವಲ್ ಫಂಡ್ಸ್ನಲ್ಲಿ ಹಾಕಿ, ಪ್ರತಿಯೊಂದಲ್ಲೇ ಹಾಕಿ. ಬರೋ ಅಂಥ ಇನ್ಕಮಲ್ಲಿ ನೀವು ಮಾಡೋಂಥ ಸೇವಿಂಗ್ಸಲ್ಲಿ ಹಾಲಿಡೇಸ್ನ ಪ್ಲ್ಯಾನ್ ಮಾಡ್ಬೋದಲ್ವಾ. ನೋಡಿ, ಇಷ್ಟೆಲ್ಲ ನಾವು ಮಧ್ಯಮ ವರ್ಗದ ಜನರು ತುಂಬಾ ಮಿಸ್ಟೇಕ್ ಮಾಡ್ತಾ ಇದ್ದೀವಿ. ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟಲ್ಲೇ ಬೀಳ್ತಾ ಇದ್ದೀವಿ ನೋಡಿ. ಒಂದು ಹೆಲ್ತ್ ಇನ್ಶೂರೆನ್ಸಿಗೆ ನಮ್ಮ ಹತ್ರ ದುಡ್ಡಿರಲ್ಲ, ಒಂದು ಸೇವಿಂಗ್ಗೆ ದುಡ್ಡಿರಲ್ಲ, ಒಂದು ಮ್ಯೂಚುವಲ್ ಫಂಡ್ಗೆ ಹಾಕೋಕ್ಕೆ ದುಡ್ಡಿರಲ್ಲ, SIPಲಿ ಇನ್ವೆಸ್ಟ್ ಮಾಡೋಣ ಅದಕ್ಕೂ ದುಡ್ಡಿರಲ್ಲ. ಆದರೆ ಬೇರೆ ಎಲ್ಲದಕ್ಕೂ ಖರ್ಚು ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿರುತ್ತೆ. ಎಲ್ಲ ಲೋನ್ ತಗೋ, ಕ್ರೆಡಿಟ್ ಕಾರ್ಡ್ ಲೋನ್ ತಗೋ, ಹೋಮ್ ಲೋನ್ ತಗೋ, ಎಜುಕೇಷನ್ ಲೋನ್ ತಗೋ, ಕ್ರೆಡಿಟ್ ಕಾರ್ಡ್ ತಗೋ, ಸ್ವೈಪ್ ಮಾಡ್ತಾರೋ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಇರುತ್ತೆ. ಇದನ್ನೇ ಹೇಳೋದು ನೋಡಿ, ನಮ್ಮ ತಿಂಗಳು EMI ಕಟ್ಟೋದೇ ತುಂಬಾ ಜಾಸ್ತಿ ಇರುತ್ತೆ ನೋಡಿ. ಇಷ್ಟೆಲ್ಲ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟು ನಾವೆಲ್ಲ ಮಧ್ಯಮ ವರ್ಗದ ಜನರು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನೋಡಿ, ಇಷ್ಟೆಲ್ಲ ನಾನು ಒಂದು 8 ಮಿಸ್ಟೇಕ್ಸ್ ನಾವೇನೇನು ಮಾಡ್ತೀವಿ ಅಂತ ಹೇಳಿದೆ. ಇನ್ನೂ ತುಂಬಾ ಮಾಡ್ಬಿಡ್ತೀವಿ ನಾವು, ಎಲ್ಲನೂ ಫುಲ್ಲು ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ನೋಡಿ. ಅದ್ರ ಬದಲು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿ. ನಾನು ಇದೇ ಹೇಳೋದು ನಿಮ್ಗೆಲ್ಲರಿಗೂ, ಒಂದು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸಿ, ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿ, SIPಲಿ ಹಾಕಿ, ಒಂದು ಸೇವಿಂಗ್ ಅಂತ ಮೊದಲು ಮಾಡ್ಕೊಳ್ಳಿ. ಆಮೇಲೆ ಲೈಫ್ ಲಾಂಗ್ ಚೆನ್ನಾಗೇ ಇರ್ಬೋದಲ್ವಾ. ಯಾಕೆ ತಿಂಗಳು 1ನೇ ತಾರೀಕು 2ನೇ ತಾರೀಕು ಬಂದರೆ ಬರೀ ಟೆನ್ಷನಲ್ಲೇ ಇರಬೇಕು. ತಗೊಳ್ಳುವಾಗ ಎಲ್ಲ ಚೆನ್ನಾಗಿರುತ್ತೆ, ಆದರೆ ತಿಂಗ್ಳಿಗೆ ಬಂದರೆ ನಾವು ಕಟ್ಟ EMI ನಮ್ಮ ಇನ್ಕಮ್ಗಿಂತ EMIನೇ ಜಾಸ್ತಿ ಬಂದುಬಿಟ್ಟಿರುತ್ತೆ. ಲೈಫ್ ಲಾಂಗ್ ಬರೀ ಬಡ್ಡಿ ಕಟ್ಟು, ಸಾಲ ಕಟ್ಟು, ಬರೀ ಇದರಲ್ಲೇ ನಮ್ಮ ಜೀವನ ಆಗೋಗುತ್ತೆ. ಅದ್ರ ಬದಲು ನಾವು ಇರೋದ್ರಲ್ಲೇ ಹ್ಯಾಪಿಯಾಗಿರ್ಬೇಕಲ್ವಾ. ನೋಡಿ, ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ, ಹಾಗೆ ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಈ ಥರ ಇನ್ನೂ ಯೂಸ್ಫುಲ್ ಕಂಟೆಂಟ್ಸ್ನ ನಾನು ಮತ್ತೆ ತೊಗೊಂಡು ಬರ್ತಾನೆ ಇರ್ತೀನಿ. ತುಂಬ ಧನ್ಯವಾದ ವೀಕ್ಷಕರೇ. ಇಷ್ಟೊತ್ತು ಒಂದು ಟೈಮ್ ತೊಗೊಂಡು ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ ಅಂತ ಹೇಳ್ದೆ. ಬಾಯ್.